ಬೆಂಗಳೂರು ದಕ್ಷಿಣ ತಾಲೂಕಿನ ಚೋಳನಾಯಕನಹಳ್ಳಿಯ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನದ ಜೀರ್ಣೋದ್ಧಾರ, ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧನ ಮಹಾಕುಂಭಾಭಿಷೇಕ ನಡೆಯಿತು. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದೇವಸ್ಥಾನದ ಉದ್ಘಾಟನೆ ನೆರವೇರಿಸಿದರು. 3 ದಿನಗಳ ಕಾಲ ನಡೆಯಲಿರುವ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ನಂಜಾವಧೂತ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಬಸವರಾಜ ಮಹಾಸ್ವಾಮೀಜಿ ಭಾಗಿಯಾಗಿ ದೇವಿ ದರ್ಶನ ಪಡೆದರು. ದೇಹ ಶುದ್ಧಿಗೆ ಕೆರೆ, ನದಿ, ಕಾಲುವೆಗಳು ಹೇಗೆ ಇದೆಯೋ ಹಾಗೆ ಮನಸ್ಸನ್ನ ಶುಚಿಗೊಳಿಸೋಕೆ ಇರುವ ಜಾಗವೇ ದೇವಸ್ಥಾನ. ಇಂಥ ದೇವಸ್ಥಾನಗಳಲ್ಲಿ ಧ್ಯಾನ, ಪೂಜೆಯ ಮೂಲಕ ನಿಮ್ಮ ಮನಸ್ಸನ್ನ ಶುಚಿಗೊಳಿಸಿಕೊಳ್ಳಿ ಅಂತ ನಿರ್ಮಲಾನಂದ ಶ್ರೀ ಸಂದೇಶ ನೀಡಿದರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರ್ ಎನ್ನುವಂತಾಗಿದೆ. ಬೆಂಗಳೂರಿನ ವರ್ತೂರು ಪಣತ್ತೂರು ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು, ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ರಸ್ತೆಯುದ್ದಕ್ಕೂ ಗುಂಡಿಯಲ್ಲಿ ನೀರು ನಿಂತಿದ್ದು, ನಿತ್ಯ ವಾಹನ ಸವಾರರು ಜೀವ ಭಯದಲ್ಲಿ ಓಡಾಡುವಂತಾಗಿದೆ. ಹೀಗಾಗಿ ಕಾಣದ ರಸ್ತೆಗೆ ಹಂಬಲಿಸಿದೆ ಮನ ಎಂದು ಹಾಡು ಹಾಡುತ್ತಲೇ ರಸ್ತೆ ಗುಂಡಿಯ ಕುರಿತು ಹಾಡಿನ ಮೂಲಕ ವಾಹನ ಸವಾರರು ಹಾಗೂ ಸ್ಥಳೀಯರು ಅಧಿಕಾರಿಗಳ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ರಾಯಚೂರಿನ ಮಂತ್ರಾಲಯ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಹಾಸ್ಟೆಲ್ನ ಅವ್ಯವಸ್ಥೆ ಕಂಡು ಉಪಲೋಕಾಯುಕ್ತ ಬಿ ವೀರಪ್ಪ ವಾರ್ಡನ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಉಪಲೋಕಾಯುಕ್ತರ ಭೇಟಿ ವೇಳೆ ವಸತಿ ನಿಲಯದಲ್ಲಿ 159 ವಿದ್ಯಾರ್ಥಿಗಳಿದ್ರು. 427 ವಿದ್ಯಾರ್ಥಿಗಳ ಹಾಜರಾತಿ ಹಾಕಿದ ವಾರ್ಡನ್ ದೇವರಾಜ್ಗೆ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ 12 ಕಾರಣಗಳನ್ನು ನೀಡಿ ವಾರ್ಡನ್ ದೇವರಾಜ್ನನ್ನ ಅಮಾನತು ಮಾಡೋದಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ಸೂಚನೆ ನೀಡಿದ್ರು. ಉಪಲೋಕಾಯುಕ್ತರ ಸೂಚನೆ ಮೇರೆಗೆ ಜಿಲ್ಲಾ ಪಂಚಾಯತ್ ಸಿಇಒ ವಾರ್ಡನ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಟಿಎಂನಲ್ಲಿ ಹಣ ಡ್ರಾ ಮಾಡೋ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂತ ಸುದ್ದಿ ಇದು. ಬೆಂಗಳೂರಿನ ಬೇಗೂರಿನಲ್ಲಿ ಹೊಸ ಟೆಕ್ನಿಕ್ ಮೂಲಕ ಕಳ್ಳರು ಹಣ ದೋಚಿದ್ದಾರೆ. ದೇವರ ಚಿಕ್ಕನಾಯಕನಹಳ್ಳಿಯಲ್ಲಿರುವಂತಹ ಆಕ್ಸಿಸ್ ಬ್ಯಾಂಕ್ನಲ್ಲಿ ಗ್ರಾಹಕರು ಒಬ್ಬರು ಹಣ ಡ್ರಾ ಮಾಡಿದ್ದಾರೆ. ಈ ವೇಳೆ ಮಷಿನ್ನಲ್ಲಿ ಹಣ ಬಂದಿರಲಿಲ್ಲ, ಆದರೆ ಅಕೌಂಟ್ನಿಂದ ಹಣ ಡೆಬಿಟ್ ಆಗಿರುವ ಮೆಸೇಜ್ ಬಂದಿದೆ. ಹೀಗಾಗಿ ತಕ್ಷಣ ತನ್ನ ಸ್ನೇಹಿತನಿಗೆ ತಿಳಿಸಿದ್ದಾರೆ. ಪರಿಶೀಲನೆ ನಡೆಸಿದಾಗ ಹಣ ಬರುವಾಗ ಆ ಜಾಗದಲ್ಲಿ ಪೇಪರ್ ಪೀಸ್ ಇಟ್ಟಿರೋದು ಪತ್ತೆಯಾಗಿದೆ. ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಬೇಗೂರು ಠಾಣೆಯ ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಚೋಳನಾಯಕನಹಳ್ಳಿಯ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನದ ಜೀರ್ಣೋದ್ಧಾರ, ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧನ ಮಹಾಕುಂಭಾಭಿಷೇಕ ನಡೆಯಿತು. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದೇವಸ್ಥಾನದ ಉದ್ಘಾಟನೆ ನೆರವೇರಿಸಿದರು. 3 ದಿನಗಳ ಕಾಲ ನಡೆಯಲಿರುವ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ನಂಜಾವಧೂತ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಬಸವರಾಜ ಮಹಾಸ್ವಾಮೀಜಿ ಭಾಗಿಯಾಗಿ ದೇವಿ ದರ್ಶನ ಪಡೆದರು. ದೇಹ ಶುದ್ಧಿಗೆ ಕೆರೆ, ನದಿ, ಕಾಲುವೆಗಳು ಹೇಗೆ ಇದೆಯೋ ಹಾಗೆ ಮನಸ್ಸನ್ನ ಶುಚಿಗೊಳಿಸೋಕೆ ಇರುವ ಜಾಗವೇ ದೇವಸ್ಥಾನ. ಇಂಥ ದೇವಸ್ಥಾನಗಳಲ್ಲಿ ಧ್ಯಾನ, ಪೂಜೆಯ ಮೂಲಕ ನಿಮ್ಮ ಮನಸ್ಸನ್ನ ಶುಚಿಗೊಳಿಸಿಕೊಳ್ಳಿ ಅಂತ ನಿರ್ಮಲಾನಂದ ಶ್ರೀ ಸಂದೇಶ ನೀಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.